ನೋಡಿ ಫ್ರೆಂಡ್ಸ್, ನಾನೀಗ ಮೆಣಸಿನ್ಕಾಯಿ ಕರಿಯೋದು, ಹಿಟ್ಟು ತುಂಬಿ ಕರಿಯೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಏನೇನು ಹಾಕೋದು ಫಸ್ಟ್ ಹೇಳ್ತೀನಿ ನೋಡಿರಿ. ಈ ಥರ ಮಾಡ್ಕೊಳ್ರಿ. ಈ ಮೆಣಸಿನ್ಕಾಯಿ ಮಾತ್ರ ಭಾಳ ಟೇಸ್ಟ್ ಚೆನ್ನಾಗಿರ್ತಾವೆ. ನಾನೀಗೊಂದು 4 ಸ್ಪೂನಷ್ಟು ಪುಟಾಣಿ ಹಾಕ್ತೀನಿ. ನೀವು ಜಾಸ್ತಿ ಮೆಣಸಿನ್ಕಾಯಿ ಕರಿತೀನಿ ಅನ್ನೋದಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ರಿ. ಈಗ ನಾನು 4ರಿಂದ 5 ಸ್ಪೂನಷ್ಟು ಪುಟಾಣಿ ಹಾಕ್ತೀನಿ. ಈಗ ಇದಕ್ಕೊಂದು 1/4 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ರಿ. ಒಂದು 1/4 ಸ್ಪೂನಷ್ಟು ಜೀರಿಗೆ. ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕ್ಕೊಳ್ರಿ. ಉಪ್ಪು ಎಷ್ಟು ಬೇಕೋ ಅಷ್ಟು ನಿಮ್ಗೆ ರುಚಿಗೆ ತಕ್ಕಷ್ಟು ಹಾಕ್ರಿ. ಈಗ ನಾನು ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಜಾಸ್ತಿನೇ ಹಾಕ್ರಿ. ಮೆಣಸಿನ್ಕಾಯಿ ಕರಿತೀವಲ್ಲ, ಅದಕ್ಕೆ ಉಪ್ಪು ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿ ಅನ್ಸುತ್ತೆ. ಈಗ ನಾನು 1 ಸ್ಪೂನಷ್ಟು ಉಪ್ಪು ಹಾಕಿನಿ. ಈಗ ಇದಿಷ್ಟನ್ನು ನೀಟಾಗಿ ಪೌಡ್ರ್ ಮಾಡ್ಕೊಳಂಬ್ರಿ. ಈಗ ಮೆಣಸಿನ್ಕಾಯಿನ ಈ ಥರ ನೀವು ಮಧ್ಯದಲ್ಲಿ ಸೀಳ್ಕೊಳ್ರಿ. ಮೆಣಸಿನ್ಕಾಯಿ ಸೊಪ್ಪು ಖಾರ ಕಡಿಮೆ ಇರೋದೇ ತೊಗೊಳ್ರಿ. ನಿಮಗೆ ಬೀಜ ಬೇಡ ಅನಿಸಿದ್ರೆ ತೆಗೀರಿ, ಇಲ್ಲ ಖಾರ ಜಾಸ್ತಿ ಇರ್ತವೆ ಬೀಜ ಬೇಡ ಅನಿಸಿದ್ರೆ ತೆಗೆದಿಟ್ಕೊಳ್ರಿ. ಇವೇನು ಮೆಣಸಿನ್ಕಾಯಿ ಜಾಸ್ತಿ ಖಾರ ಇಲ್ಲ, ನಾನು ಹಂಗಾಗಿ ಬೀಜನೂ ಜಾಸ್ತಿ ತೆಗಿಯಲ್ಲ. ಈ ಥರ ನೀವು ಎಲ್ಲ ಮೆಣಸಿನ್ಕಾಯಿನೂ ಮಧ್ಯದಲ್ಲಿ ಕಟ್ ಮಾಡಿ ಇಟ್ಕೊಳ್ರಿ. ಜಾಸ್ತಿ ಉದ್ದ ಇರೋವನ್ನ ತೊಗೋಬೇಡ್ರಿ. ಜಾಸ್ತಿ ಉದ್ದ ಇದ್ವಂದರೆ ನೀವು ಮೆಣಸಿನ್ಕಾಯಿ ಕರಿಬೇಕಾದ್ರೆ ನಿಮ್ಗೆ ಹಿಂಗೆ ಕೈ ಆಡಿಸ್ವಾಗ ತಿರ್ವಕ್ಕಾಗಲ್ಲ. ನಾನು ಮೆಣಸಿನ್ಕಾಯಿ ಬೀಜನ ಹೀಗೆ ಬಿಡ್ತೀನಿ. ನಿಮಗೆ ಬೇಕಿದ್ದರೆ ಬಿಡ್ರಿ, ಇಲ್ಲಾಂದರೆ ತಕ್ಕೊಳ್ರಿ. ಈಗ ನಾನು ಅಷ್ಟು ಈ ಥರ ಕಟ್ ಮಾಡಿ ಇಟ್ಕೊತೀನಿ. ಈ ಥರ ಅಷ್ಟನ್ನು ಕಟ್ ಮಾಡಿ ಇಟ್ಕೊತೀನಿ. ಈ ಥರ ನೀಟಾಗಿ ಪೌಡ್ರ್ ಮಾಡ್ಕೊಳ್ರಿ. ಸಾಫ್ಟಾಗಿರಲಿ ಪೌಡ್ರು. ಈ ಥರ ಮಾಡಿರೋದನ್ನು ನಿಮ್ಗೆ ಇದು ಅಳತೆ ನಿಮ್ಗೆ ಎಷ್ಟು ಇರುತ್ತಾ ನೋಡಿಕೊಂಡು, ನಿಮ್ಗೆ ಜಾಸ್ತಿ ಮೆಣಸಿನ್ಕಾಯಿ ಬೇಕಂದ್ರೆ ಸ್ವಲ್ಪ ಪ್ರಮಾಣ ಜಾಸ್ತಿ ಹಾಕ್ಕೊಳ್ರಿ ಪುಟಾಣಿ ಮತ್ತು ಜೀರಿಗೆದು. ಈ ಥರ ನಾವು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಈ ಕಟ್ ಮಾಡಿರ್ತಕ್ಕಂಥ ಮೆಣಸಿನ್ಕಾಯಿಗೆ ಇದನ್ನು ಒಂದು ಪಾತ್ರೆ ನಾನೊಂದು ಸಣ್ಣ ಬಟ್ಲಲ್ಲಿ ತೆಗೆದಿಟ್ಕೊತೀನಿ. ಈಗ ಈ ಥರ ಒಂದು ಬೌಲಲ್ಲಿ ತಗೊಂಡು ಇದಕ್ಕೆ ಸ್ವಲ್ಪನೇ ಎಣ್ಣೆ ಹಾಕ್ಕೊಳ್ರಿ. ಒಂದು 2 ಸ್ಪೂನಷ್ಟು ಇಲ್ಲ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ರಿ. ಇದು ಸ್ವಲ್ಪ ಪೌಡ್ರು ಮೆತ್ತಗಾಗಲಿ ಅಂತ ಹಾಕೋದು. ನಾವು ಈಗ ಸ್ವಲ್ಪ ಇದು ಪುಡಿ ಹಿಂಗೆ ಡ್ರೈ ಇತ್ತಂದರೆ ನಾವು ಮೆಣಸಿನ್ಕಾಯಿ ತುಂಬಿರ್ತೀವಲ್ಲ, ಅದರಲ್ಲಿ ಅಷ್ಟೊಂದು ನೀಟಾಗಿ ಕೂಡಲ್ಲ. ಅದಕ್ಕಂತ ಈಗ ಸ್ವಲ್ಪ ಎಣ್ಣೆನ ಈ ಥರ ಹಾಕಿ ಇದನ್ನು ಪೌಡ್ರನ್ನ ಕಲಿಸ್ಕೊಳ್ರಿ. ಈ ಥರ ಕಲಸಿರುತ್ತೆ, ಸ್ವಲ್ಪ ಮೆತ್ತಗೆ ಅನಿಸುತ್ತೆ ಪೌಡ್ರಿದು. ಈಗ ಇದನ್ನು ನಾವು ನಿಮ್ಗೆ ಇನ್ನೂ ಎಣ್ಣೆ ಬೇಕನ್ಸಿದ್ರೂ ಹಾಕ್ಕೊಳ್ರಿ, ಇಲ್ಲ ಇಷ್ಟೇ ಸಾಕಂದ್ರೂ ಬಿಡ್ರಿ. ಈಗ ನೋಡಿರಿ, ಇದು ನಾವಿಷ್ಟು ಉಂಡೆ ಕಟ್ಟಿದರೆ ಈ ಥರ ಆಗುತ್ತಾ. ಈಗ ಈ ಥರ ಮೆಣಸಿನ್ಕಾಯಲ್ಲಿ ತುಂಬ್ಕೊಳ್ರಿ. ಈ ಥರ ಎಲ್ಲ ಮೆಣಸಿನ್ಕಾಯಿನೂ ಪೂರ್ತಿಯಾಗಿ ತುಂಬ್ಕೊಂಡು ಇಟ್ಕೊಳ್ರಿ. ನಾನು ಅಷ್ಟು ತುಂಬಿ ನಿಮ್ಗೆ ತೋರಿಸ್ತೀನಿ. ಇದೇ ಥರ ಏನು ಭಾಳ ಸಿಂಪಲ್ಲಾಗಿ ಮಾಡ್ಕೋಬೋದು. ಟೇಸ್ಟ್ ಮಾತ್ರ ಭಾಳ ಚೆನ್ನಾಗಿರುತ್ತೆ. ಈ ಥರ ನೀವು ರೊಟ್ಟಿ ಜೊತೆ ಇಲ್ಲ ಅನ್ನದ ಜೊತೆನೂ ತಿನ್ಬೋದು. ನೋಡಿ ಫ್ರೆಂಡ್ಸ್, ನಾನೀಗ ಮೆಣಸಿನ್ಕಾಯಿ ಕರಿಯೋದು, ಹಿಟ್ಟು ತುಂಬಿ ಕರಿಯೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಏನೇನು ಹಾಕೋದು ಫಸ್ಟ್ ಹೇಳ್ತೀನಿ ನೋಡಿರಿ. ಈ ಥರ ಮಾಡ್ಕೊಳ್ರಿ. ಈ ಮೆಣಸಿನ್ಕಾಯಿ ಮಾತ್ರ ಭಾಳ ಟೇಸ್ಟ್ ಚೆನ್ನಾಗಿರ್ತಾವೆ. ನಾನೀಗೊಂದು 4 ಸ್ಪೂನಷ್ಟು ಪುಟಾಣಿ ಹಾಕ್ತೀನಿ. ನೀವು ಜಾಸ್ತಿ ಮೆಣಸಿನ್ಕಾಯಿ ಕರಿತೀನಿ ಅನ್ನೋದಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ರಿ. ಈಗ ನಾನು 4ರಿಂದ 5 ಸ್ಪೂನಷ್ಟು ಪುಟಾಣಿ ಹಾಕ್ತೀನಿ. ಈಗ ಇದಕ್ಕೊಂದು 1/4 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ರಿ. ಒಂದು 1/4 ಸ್ಪೂನಷ್ಟು ಜೀರಿಗೆ. ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕ್ಕೊಳ್ರಿ. ಉಪ್ಪು ಎಷ್ಟು ಬೇಕೋ ಅಷ್ಟು ನಿಮ್ಗೆ ರುಚಿಗೆ ತಕ್ಕಷ್ಟು ಹಾಕ್ರಿ. ಈಗ ನಾನು ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಜಾಸ್ತಿನೇ ಹಾಕ್ರಿ. ಮೆಣಸಿನ್ಕಾಯಿ ಕರಿತೀವಲ್ಲ, ಅದಕ್ಕೆ ಉಪ್ಪು ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿ ಅನ್ಸುತ್ತೆ. ಈಗ ನಾನು 1 ಸ್ಪೂನಷ್ಟು ಉಪ್ಪು ಹಾಕಿನಿ. ಈಗ ಇದಿಷ್ಟನ್ನು ನೀಟಾಗಿ ಪೌಡ್ರ್ ಮಾಡ್ಕೊಳಂಬ್ರಿ. ಈಗ ಮೆಣಸಿನ್ಕಾಯಿನ ಈ ಥರ ನೀವು ಮಧ್ಯದಲ್ಲಿ ಸೀಳ್ಕೊಳ್ರಿ. ಮೆಣಸಿನ್ಕಾಯಿ ಸೊಪ್ಪು ಖಾರ ಕಡಿಮೆ ಇರೋದೇ ತೊಗೊಳ್ರಿ. ನಿಮಗೆ ಬೀಜ ಬೇಡ ಅನಿಸಿದ್ರೆ ತೆಗೀರಿ, ಇಲ್ಲ ಖಾರ ಜಾಸ್ತಿ ಇರ್ತವೆ ಬೀಜ ಬೇಡ ಅನಿಸಿದ್ರೆ
ತೆಗೆದಿಟ್ಕೊಳ್ರಿ. ಇವೇನು ಮೆಣಸಿನ್ಕಾಯಿ ಜಾಸ್ತಿ ಖಾರ ಇಲ್ಲ, ನಾನು ಹಂಗಾಗಿ ಬೀಜನೂ ಜಾಸ್ತಿ ತೆಗಿಯಲ್ಲ. ಈ ಥರ ನೀವು ಎಲ್ಲ ಮೆಣಸಿನ್ಕಾಯಿನೂ ಮಧ್ಯದಲ್ಲಿ ಕಟ್ ಮಾಡಿ ಇಟ್ಕೊಳ್ರಿ. ಜಾಸ್ತಿ ಉದ್ದ ಇರೋವನ್ನ ತೊಗೋಬೇಡ್ರಿ. ಜಾಸ್ತಿ ಉದ್ದ ಇದ್ವು ಅಂದರೆ ನೀವು ಮೆಣಸಿನ್ಕಾಯಿ ಕರಿಬೇಕಾದ್ರೆ ನಿಮ್ಗೆ ಹಿಂಗೆ ಕೈ ಆಡಿಸ್ವಾಗ ತಿರ್ವಕ್ಕಾಗಲ್ಲ. ನಾನು ಮೆಣಸಿನ್ಕಾಯಿ ಬೀಜನ ಹೀಗೆ ಬಿಡ್ತೀನಿ, ನಿಮಗೆ ಬೇಕಿದ್ದರೆ ಬಿಡ್ರಿ, ಇಲ್ಲಾಂದರೆ ತಕ್ಕೊಳ್ರಿ. ಈಗ ನಾನು ಅಷ್ಟು ಈ ಥರ ಕಟ್ ಮಾಡಿ ಇಟ್ಕೊತೀನಿ. ಈ ಥರ ಅಷ್ಟನ್ನು ಕಟ್ ಮಾಡಿ ಇಟ್ಕೊತೀನಿ. ಈ ಥರ ನೀಟಾಗಿ ಪೌಡ್ರ್ ಮಾಡ್ಕೊಳ್ರಿ, ಸಾಫ್ಟಾಗಿರಲಿ ಪೌಡ್ರು. ಈ ಥರ ಮಾಡಿರೋದನ್ನು ನಿಮ್ಗೆ ಇದು ಅಳತೆ ನಿಮ್ಗೆ ಎಷ್ಟು ಇರುತ್ತಾ ನೋಡಿಕೊಂಡು, ನಿಮ್ಗೆ ಜಾಸ್ತಿ ಮೆಣಸಿನ್ಕಾಯಿ ಬೇಕಂದ್ರೆ ಸ್ವಲ್ಪ ಪ್ರಮಾಣ ಜಾಸ್ತಿ ಹಾಕ್ಕೊಳ್ರಿ, ಪುಟಾಣಿ ಮತ್ತು ಜೀರಿಗೆದು. ಈ ಥರ ನಾವು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಈ ಕಟ್ ಮಾಡಿರ್ತಕ್ಕಂಥ ಮೆಣಸಿನ್ಕಾಯಿಗೆ ಇದನ್ನು ಒಂದು ಪಾತ್ರೆಯಲ್ಲಿ ನಾನೊಂದು ಸಣ್ಣ ಬಟ್ಲಲ್ಲಿ ತೆಗೆದಿಟ್ಕೊತೀನಿ. ಈಗ ಈ ಥರ ಒಂದು ಬೌಲಲ್ಲಿ ತಗೊಂಡು ಇದಕ್ಕೆ ಸ್ವಲ್ಪನೇ ಎಣ್ಣೆ ಹಾಕ್ಕೊಳ್ರಿ. ಒಂದು 2 ಸ್ಪೂನಷ್ಟು ಇಲ್ಲ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ರಿ. ಇದು ಸ್ವಲ್ಪ ಪೌಡ್ರು ಮೆತ್ತಗಾಗಲಿ ಅಂತ ಹಾಕೋದು. ನಾವು ಈಗ ಸ್ವಲ್ಪ ಇದು ಪುಡಿ ಹಿಂಗೆ ಡ್ರೈ ಇತ್ತಂದರೆ ನಾವು ಮೆಣಸಿನ್ಕಾಯಿ ತುಂಬಿರ್ತೀವಲ್ಲ ಅದರಲ್ಲಿ ಅಷ್ಟೊಂದು ನೀಟಾಗಿ ಕೂಡಲ್ಲ. ಅದಕ್ಕಂತ ಈಗ ಸ್ವಲ್ಪ ಎಣ್ಣೆನ ಈ ಥರ ಹಾಕಿ ಇದನ್ನು ಪೌಡ್ರನ್ನ ಕಲಿಸ್ಕೊಳ್ರಿ. ಈ ಥರ ಕಲಸಿರುತ್ತೆ, ಸ್ವಲ್ಪ ಮೆತ್ತಗನ್ಸುತ್ತೆ ಪೌಡ್ರಿದು. ಈಗ ಇದನ್ನು ನಾವು ನಿಮ್ಗೆ ಇನ್ನೂ ಎಣ್ಣೆ ಬೇಕನ್ಸಿದ್ರೂ ಹಾಕ್ಕೊಳ್ರಿ, ಇಲ್ಲ ಇಷ್ಟೇ ಸಾಕಂದ್ರೂ ಬಿಡ್ರಿ. ಈಗ ನೋಡಿರಿ, ಇದು ನಾವಿಷ್ಟು ಉಂಡೆ ಕಟ್ಟಿದರೆ ಈ ಥರ ಆಗುತ್ತಾ. ಈಗ ಇದು ಹಿಂಗೆ ಆಗಿರೋದನ್ನು ನಾನು ಮೆಣಸಿನ್ಕಾಯಲ್ಲಿ ಈ ಥರ ಮೆಣಸಿನ್ಕಾಯಲ್ಲಿ ತುಂಬಿಕೊಳ್ರಿ. ಈ ಥರ ಎಲ್ಲ ಮೆಣಸಿನ್ಕಾಯಿನೂ ಪೂರ್ತಿಯಾಗಿ ತುಂಬ್ಕೊಂಡು ಇಟ್ಕೊಳ್ರಿ. ನಾನು ಅಷ್ಟು ತುಂಬಿ ನಿಮ್ಗೆ ತೋರಿಸ್ತೀನಿ. ಇದೇ ಥರ ಏನು ಭಾಳ ಸಿಂಪಲ್ಲಾಗಿ ಮಾಡ್ಕೋಬೋದು, ಟೇಸ್ಟ್ ಮಾತ್ರ ಭಾಳ ಚೆನ್ನಾಗಿರುತ್ತೆ. ಈ ಥರ ನೀವು ರೊಟ್ಟಿ ಜೊತೆ ಇಲ್ಲ ಅನ್ನದ ಜೊತೆನೂ ತಿನ್ಬೋದು. ಈಗ ನಾನು ಅಷ್ಟನ್ನು ತುಂಬಿ ಇಟ್ಕೊಂಡಿದ್ದೀನಿ ನೋಡಿರಿ. ನಾನು ಹಾಕಿರೋದು 4 ಸ್ಪೂನಷ್ಟು ಪುಟಾಣಿ ಹಾಕಿದ್ದೆ, ಇನ್ನೂ ಇಷ್ಟು ಪೌಡ್ರು ಮಿಕ್ಕಿದೆ. ಇಷ್ಟು ಮೆಣಸಿನ್ಕಾಯಿ ನಾನು ತುಂಬಿಟ್ಕೊಂಡಿನಿ. ನಿಮಗೆ ಕರೆಕ್ಟ್ ಅಳತಿ ನೋಡ್ಕೊಂಡು ಹಾಕ್ಕೊಳ್ರಿ. ಈ ಪೌಡ್ರು ಉಳಿದ್ರೂ ಏನೋ ಕೆಡಂಗಿಲ್ಲ. ಒಂದು ಏರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ರಿ. ಮತ್ತು ನಿಮ್ಮ ಮೆಣಸಿನ್ಕಾಯಿ ಕರ್ಕೋಬೇಕಂದ್ರೆ ಈ ಥರ ತುಂಬಿ ಕರೀರಿ. ಈಗ ನಾನು ಕರಿಯೋದು ತೋರಿಸ್ತೀನಿ. ಈಗ ನಾನೊಂದು ಪ್ಯಾನ್ ಇಟ್ಟು ಗ್ಯಾಸ್ ಆನ್ ಮಾಡ್ತೀನಿ. ಇದಕ್ಕೆ ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕ್ರಿ. ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ರಿ. ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಿದು. ಇದು ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಈಗ ಎಣ್ಣೆ ಬಿಸಿ ಆಗಿದೆ. ಈಗ ಒಂದೊಂದೇ ಮೆಣಸಿನ್ಕಾಯಿನ ಈ ಥರ ಇಟ್ಕೊಳಮ್ರಿ. ನೀವು ತುಂಬಬೇಕಾದ್ರೆ ಸ್ವಲ್ಪ ಪೌಡ್ರನ್ನ ಜಾಸ್ತಿನೇ ತುಂಬಿಕೊಳ್ರಿ, ಇಲ್ಲ ಅಂದರೆ ಅದು ಎಣ್ಣೆಲಿ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಸ್ವಲ್ಪ ತುಂಬಿದ್ರೆ ಈ ಥರ ಎಲ್ಲ ಮೆಣಸಿನ್ಕಾಯಿನೂ ನೀಟಾಗಿ ಇದರಲ್ಲಿ ಇಟ್ಕೊಳ್ರಿ. ಇವು ಮೆಣಸಿನ್ಕಾಯಿ ಇಡಬೇಕಾದ್ರೆ ನೀವು ಗ್ಯಾಸ್ ಸ್ವಲ್ಪ ಸ್ಲಿಮ್ಮಲ್ಲಿಡ್ರಿ, ಇಲ್ಲಾಂದರೆ ನಿಮ್ಮ ಕೈಗೆ ಸಿಡಿಯೋ ಚಾನ್ಸಸ್ ಭಾಳ ಇರ್ತಾವೆ. ಈ ಥರ ಮೆಣಸಿನ್ಕಾಯಿ ನೀವು ಕರ್ಕೊಂಡ್ರೆ ಅಂದರೆ ಒಬ್ಬರೇ ಒಂದು 7-8 ಮೆಣಸಿನ್ಕಾಯಿನ ತಿಂತಾರೆ, ಅಷ್ಟು ಟೇಸ್ಟು ಚೆನ್ನಾಗಿರ್ತವೆ ಇವು. ಪೂರ್ತಿಯಾಗಿ ಅಷ್ಟನ್ನು ಈ ಥರ ಹಾಕ್ಕೊಂಡ್ಬಿಡ್ರಿ. ಒಂದು ಸ್ವಲ್ಪನೇ ನೀವು ಕೈ ಆಡಿಸ್ತಾ ಇರಿ. ಈ ಥರ ಸ್ವಲ್ಪ ಚಾಕು ಇಲ್ಲ ಏನಾದರೂ ತಗೊಂಡು ಈ ಥರ ಮೆಲ್ಲಕ್ಕೆ ಕೈ ಆಡಿಸ್ರಿ. ಕರಿಬೇಕಾದ್ರೆ ಸ್ವಲ್ಪ ಹುಷಾರಿಲ್ಲೇ ಕರೀರಿ, ಕೈಗೆ ಎಣ್ಣೆ ಸಿಡಿಯುತ್ತಾ. ನೀವು ಇದೇನಪ್ಪ ಪುಡಿಯೆಲ್ಲ ಎಣ್ಣೆಯಲ್ಲಿ ಬಿಟ್ಕೊತಲ್ಲ ಅಂತ ಏನೋ ಇದನ್ನು ಮಾಡ್ಕೋಬೇಡ್ರಿ. ಪುಡಿ ಬಿಟ್ಕೊಂಡ್ರೂ ಅದರಲ್ಲಿ ಎಷ್ಟು ಹಿಡಿಬೇಕೋ ಅಷ್ಟು ಹಿಡ್ದಿರುತ್ತೆ.
ನೀವು ಸ್ವಲ್ಪ ಸ್ಪೂನ್ ಯೂಸ್ ಮಾಡೋಕ್ಕಿಂತ ಚಾಕಿಲೆ ಈ ಥರ ಕೈ ಆಡಿಸ್ರಿ ಸ್ವಲ್ಪ. ಈ ಥರ ನಿಧಾನದಲ್ಲೇ ಕೈ ಆಡಿಸ್ತಾ ಇರಿ. ಎಲ್ಲ ಕಡೆ ಮೆಣಸಿನ್ಕಾಯಿ ಎಣ್ಣೆಯಲ್ಲಿ ಫ್ರೈ ಆಗುತ್ತಾ. ಇದ್ರ ಮೇಲೆ ಪ್ಲೇಟು ಮುಚ್ಚಕ್ಕೆ ಹೋಗ್ಬೇಡ್ರಿ. ಪ್ಲೇಟ್ ಮುಚ್ಚಿದ್ರೆ ಅದ್ರ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ. ನಾವು ಇದರಲ್ಲಿ ಉಪ್ಪು ಆಮೇಲೆ ಮೆಣಸಿನ್ಕಾಯಲ್ಲಿ ನೀರಿನ ಅಂಶ ಇರೋದ್ರಿಂದ ಪ್ಲೇಟ್ ಮುಚ್ಚಿದ ತಕ್ಷಣ ನೀರು ಬಿಟ್ಕೊಂಡ್ಬಿಡುತ್ತೆ, ಮೆಣಸಿನ್ಕಾಯಿ ಟೇಸ್ಟ್ ಹೋಗುತ್ತೆ. ಅದಕ್ಕೆ ಈ ಥರ ಪ್ಲೇಟ್ ಮುಚ್ಚಲಾರ್ದೇ ನೀವು ಈ ಥರ ಸ್ವಲ್ಪ ಎಣ್ಣೆಯಲ್ಲಿ ತಿರ್ಕೊತ ಇರ್ರಿ. ಈ ಥರ ಕೈ ಆಡಿಸ್ತಾ ಇರ್ತೀರಲ್ಲ, ಇದರಲ್ಲಿ ಯಾವ ಮೆಣಸಿನ್ಕಾಯಿ ಬೇಗ ಬೆಂದಿದೆ ಅಂದ್ಕೊಂಡು ಅವನ್ನ ಸ್ವಲ್ಪ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ರಿ. ನಿಮಗೆ ಇನ್ನೂ ಮೆಣಸಿನ್ಕಾಯಿನ ಅವೆಲ್ಲ ಫ್ರೈ ಮಾಡೋಕ್ಕೆ ಚೆನ್ನಾಗಿ ಪ್ಲೇಸ್ ಸಿಗುತ್ತೆ. ಈಗ ನಾನು ಇದರಲ್ಲಿ ಸ್ವಲ್ಪ ಫ್ರೈ ಆಗಿರ್ತಕ್ಕಂಥ ಮೆಣಸಿನ್ಕಾಯಿನೆಲ್ಲ ಈ ಥರ ತಕ್ಕೊತೀನಿ. ಆಮೇಲೆ ಒಟ್ಟಿಗೆ ಇನ್ನೊಂದು ಸಲ ಎಲ್ಲವನ್ನು ಫ್ರೈ ಮಾಡ್ಕೊಂಡ್ಬಿಡೋದು. ಈ ಥರ ಸ್ವಲ್ಪ ತೆಗೆದ್ರೆ ಇನ್ನೂ ಉಳಿದಿರೋ ಮೆಣಸಿನ್ಕಾಯಿಗೂ ಪ್ಲೇಸ್ ಸಿಗುತ್ತಾ ಫ್ರೈ ಆಗೋಕ್ಕೆ. ಸ್ವಲ್ಪ ಗ್ಯಾಸು ಸ್ಲಿಮ್ಮಲ್ಲಿ ಇಟ್ಕೊಳ್ರಿ. ಈಗ ನಾವು ಅಷ್ಟು ಪುಡಿ ತುಂಬಿದ್ರೂ ಪುಡಿ ಈ ಥರ ನಾವು ಕೈ ಆಡ್ಸೋದ್ರಲ್ಲಿಂದ ಬಿಟ್ಕೊಂಡಿರುತ್ತೆ, ಅಂದ್ರೂ ಒಳಗಡೆ ಪುಡಿನೂ ಇರುತ್ತೆ ಅದರಲ್ಲಿ. ಈ ಥರ ನೋಡಿರಿ ಬಣ್ಣನೂ ಚೇಂಜ್ ಆಗುವಾಗಲೇ ಎಲ್ಲ ಮೆಣಸಿನ್ಕಾಯಿ ಒಟ್ಟಿಗೆ ಬೆಂದಿದ್ದಾವ. ಈಗ ನಾನು ತೆಗೆದಿಟ್ಕೊಂಡಿರ್ತಕ್ಕಂಥ ಮೆಣಸಿನ್ಕಾಯಿನೂ ಇದರಲ್ಲಿ ಸೇರಿಸ್ತೀನಿ. ಎಲ್ಲ ಮೆಣಸಿನ್ಕಾಯಿ ಪೂರ್ತಿಯಾಗಿ ಬೆಂದಿದ್ದಾವೆ. ನಾನು ಆ ಮೆಣಸಿನ್ಕಾಯಿನ ಇದರಲ್ಲೇ ಸೇರಿಸ್ತೀನಿ. ಈ ಥರ ಮಾಡಿಕೊಳ್ಳ್ರಿ. ಈಗಿದು ರೆಡಿ ಆಯಿತು. ಗ್ಯಾಸ್ ಆಫ್ ಮಾಡಿರಿ. ಈ ಥರ ನೀವು ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಈ ಥರ ಕೈ ಆಡಿಸ್ರಿ. ನೀವು ಮಾಡಿದಾದಮೇಲೆ ಇದಕ್ಕೆ ಪ್ಲೇಟು ಒಟ್ಟು ಮುಚ್ಚೋಕ್ಕೆ ಹೋಗಬೇಡ್ರಿ. ಇದು ತಣ್ಣಗಾಗತನ ಪ್ಲೇಟ್ ಮುಚ್ಚಬೇಡ್ರಿ. ಪ್ಲೇಟ್ ಮುಚ್ಚಿದರೆ ಮತ್ತೆ ನೀರು ಬಿಟ್ಕೊಳುತ್ತೆ, ಮೆಣಸಿನ್ಕಾಯಿ ಟೇಸ್ಟ್ ಚೆನ್ನಾಗಿರಲ್ಲ. ಈ ಥರ ನೀವು ಮೆಣಸಿನ್ಕಾಯಿ ಹಿಟ್ಟಾಕಿ ತುಂಬಿರೋ ಮೆಣಸಿನ್ಕಾಯಿ ರೆಡಿ ಆಯಿತು. ಹಿಟ್ಟು ತುಂಬಿರೋ ಮೆಣಸಿನ್ಕಾಯಿ ರೆಡಿ ಆಯಿತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಜಾಸ್ತಿ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಮತ್ತು ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಜಲ್ದಿ ಸಿಗ್ತಾವೆ ನೋಡೋಕೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಬಾಯ್.